ಉದಯ್ ಶಂಕರ್ ಪಣಿ ರಾಮಚಂದ್ರನ್ ನನ್ನ ಜೊತೆ ಕೆಲ್ಸಕ್ಕೆ ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಪಣಿ ರಾಮಚಂದ್ರ ಉದಯ್ ಶಂಕರ್ ಹತ್ರ ಕೆಲ್ಸಕ್ಕೆ ಹೋಗಿದ್ರು. ಅಪ್ರೆಂಟಿಸ್ ಆಗಿ ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಸಂಬಳ ಗಿಂಬಳ ಏನು ಇರೋದಿಲ್ಲ. ಏನಂತ ಹೇಳಿದ್ರೆ ನಾವು ಎಲ್ಲಿ ಶೂಟಿಂಗ್ ಹೋಗ್ತೀವೋ ಯೂನಿಟ್ ಹೋಗೋ ಜೊತೆಗೆ ಅವ್ರು ಬರಬೇಕು. ಯೂನಿಟ್ ಕೊನೆಗೆ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಹೋಗ್ಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಊಟ ತಿಂಡಿ ಸಿಗುತ್ತೆ, ಏನಾದ್ರು ಪ್ರೊಡ್ಯೂಸರ್ ದುಡ್ಡು ಕೊಟ್ರೆ ಬಾಟ ಕೊಟ್ಟು ಸಿಗುತ್ತೆ, ಇಲ್ಲದೇ ಇಲ್ಲ. ಭಾರ್ಗವ ಅವರು ಯಾವಾಗ್ಲೂ ಅವ್ರ ಗುರುಗಳು ಹುಣಸೂರು ಹೋಗ್ತೀರಿ, ಪುಟ್ಟಣ್ಣ ಅವ್ರ ಜೊತೆ ಕಲ್ತೀರಿ. ನೀವು ನಿಮ್ಮ ಗರಡಿಯಲ್ಲಿ ತಯಾರಾದವ್ರು ಯಾರು? ಅವ್ರು ಹೇಗಿದ್ದಾರೆ? ನನಗೆ ನಾನು ಮೊದಲು ನಿರ್ದೇಶನ ಶುರು ಮಾಡಿದಾಗ ನನಗೆ ಸಹ ನಿರ್ದೇಶಕನಾಗಿ ಬಂದಿದ್ದು ಚಂದ್ರಶೇಖರ್ ಶರ್ಮಾ ಅಂತ. ಅವರು ನನ್ನ ತಿಳಿದ ಮಟ್ಟಿಗೆ ನಾನು ಒಂದು ಏಕವಚನದಲ್ಲೇ ಮಾತಾಡ್ಸೋದು, ಅವನು ನನ್ನ ಏಕವಚನದಲ್ಲೇ ಮಾತಾಡ್ಸೋ. ಅವನು ನನ್ನ ಜೊತೆ ಏಳು ಸಿನಿಮಾ ಮಾಡಿದ್ದಾನೆ. 7 ಸಿನಿಮಾ ಅವರು ಸಹ ನಿರ್ದೇಶಕನಾಗಿ 7 ಸಿನಿಮಾ ಮಾಡಿದ್ದಾರೆ. ಆಮೇಲೆ ನಾವಿಬ್ಬರು ಕೂಡ ಸೇರಿಕೊಂಡು ಒಂದು ಪಿಕ್ಚರ್ ಕೆಲಸ ಮಾಡಿದ್ದೀವಿ. ನಾನು ಚಂದ್ರಶೇಖರ್ ಶರ್ಮಾ, ನಾನು ಸಹ ನಿರ್ದೇಶಕ, ಅವನು ಸಹ ನಿರ್ದೇಶಕ. ಮೋಸ್ಟ್ಲಿ ನನ್ನ ತಿಳಿದ ಮಟ್ಟಿಗೆ ಮೇ ಬಿ ದ್ವಾರಕೀಶ್ ಪ್ರೊಡಕ್ಷನ್ನೇ, ಮೇ ಬಿ ಕೌಬಾಯ್ ಕುಳ್ಳ ಅಥವಾ ಅದು ಕೌಬಾಯ್ ಕುಳ್ಳ ಅಥವಾ ಕಳ್ಳ ಕುಳ್ಳನೋ ಏನೋ ಇರಬೇಕು. ಅದರಲ್ಲಿ ಅವನು ಅಸೋಸಿಯೇಟು, ನಾನು ಅಸೋಸಿಯೇಟ್. ಐ ಥಿಂಕ್ ಮಂಕುತಿಮ್ಮ, ಎಸ್. ಸೊ ಮಂಕುತಿಮ್ಮ, ನಾ ಡೈರೆಕ್ಟ್ರು, ಅವನು ಅಸೋಸಿಯೇಟ್ ಆಗಿ ಮಾಡಿದ್ದ. ಆಮೇಲೆ ಇಬ್ಬರು ಅಸೋಸಿಯೇಟ್ ಆಗಿ ಮಾಡಿದ ಕೆಲಸ ಒಂದು ಪಿಕ್ಚರ್ ಇದೆ, ಅದು ಸರಿಯಾಗಿ ನನಗೆ ನೆನಪಿಲ್ಲ, ಯಾಕಂದ್ರೆ ಇಷ್ಟೊಂದು ವರ್ಷ ಆಗೋಗ್ಬಿಟ್ಟಿದೆಯಲ್ಲ. ಸೊ ಮಾಡಿದ 7 ಸಿನಿಮಾ ಮಾಡ್ದ. ಆಮೇಲೆ ಅವನು ಇಂಡಿಪೆಂಡೆಂಟ್ ಆಗಿ ಡೈರೆಕ್ಷನ್ ಮಾಡ್ದ. ಸೊ ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡಿದ ಪಿಕ್ಚರು ಯಾವುದು ಅಂತ ಹೇಳಿದ್ರೆ ಮಾತೃವಾತ್ಸಲ್ಯ ಅಂತ ಕಾಣಿಸುತ್ತೆ. ಪ್ರಭಾಕರ್ ಆರತಿ ಆ ಪೇರನ್ನೇ ಅವತ್ತೊಂದು ದಿವಸಕ್ಕೆ ಪ್ರಭಾಕರ್ ವಿಲ್ಲನ್ ಪಾರ್ಟ್ ಮಾಡ್ತಾ ಇದ್ದವ್ರಿಗೆ ಅವರು ಒಂದು ಹೀರೋ ಪಾರ್ಟ್ ಕೊಟ್ಟರು. ಹೀರೋ ಹೀರೋಯಿನ್ ಮಾಡಿದ್ದು ಆ ಪಿಕ್ಚರ್ ತುಂಬಾ ಅದ್ದೂರಿಯಾಗಿ ಹೋಯ್ತು. ಪಿಕ್ಚರು ಎಷ್ಟು ಚೆನ್ನಾಗಿ ಹೋಯ್ತು ಅಂದ್ರೆ ನನಗೆ ಸಂತೋಷ ಆಗ್ತದೆ. ಇವತ್ತು ಒಂದು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಚಂದ್ರಶೇಖರ್ ಶರ್ಮನ್ ಪಿಕ್ಚರು ಮೊದಲನೇ ಪಿಕ್ಚರನ್ನೇ 25 ವಾರ ಹೋಯ್ತು. ಇಟ್ ವಾಸ್ ಎ ಸಿಲ್ವರ್ ಜೂಬ್ಲಿ ಫಾರ್ ಎ ನ್ಯೂ ಡೈರೆಕ್ಟರ್. ಆ ಕ್ರೆಡಿಟ್ ನನಗೆ, ಯಾಕೆಂದ್ರೆ ನನ್ನ ಜೊತೆ ಕೆಲಸ ಮಾಡಿದವನು. ಅವನು ಬೇರೆ ಬೇರೆಯವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾನೆ, ಆದರೆ ನನ್ನ ಜೊತೆ ಕೆಲಸ ಮಾಡಿದ್ದ ನನಗೆ ಹೆಮ್ಮೆ. ಸೊ ಅದು ಅವನು 25 ವಾರ ಹೋಯ್ತು. ಆಮೇಲೆ ಅವನು ಸತತವಾಗಿ ಒಂದಿಷ್ಟು ಪಿಕ್ಚರ್ಗಳು ಮಾಡ್ದ. ಬಟ್ ಈ ಪಿಕ್ಚರ್ ಮಾಡ್ದಂಗೆ ಇನ್ಯಾವ ಪಿಕ್ಚರು ಆಗಲಿಲ್ಲ ಅವನಿಗೆ. ಆಮೇಲೆ ಅಷ್ಟಾಗಿ ಅವನ ಜೀವನನೂ ಕೂಡ ಅಷ್ಟಾಗಿ ಸಿಹಿಯಾಗಿ ಆಗಲಿಲ್ಲ, ಕೊಂಚ ಕಹಿಯಾಗೆ ಆಯಿತು. ಪಿಕ್ಚರ್ಗಳು ಆಮೇಲೆ ಜಾಸ್ತಿ ಬರಲಿಲ್ಲ. ಸೊ ಪಿಕ್ಚರ್ಗಳು ಬರಲಿಲ್ಲ, ಯಾವ್ಯಾವುದೋ ಮಾಡ್ದ, ಅದು ಹೋಗಲಿಲ್ಲ. ಅವನಿಗೂ ಒಬ್ಬ ಮಗ ಒಬ್ಬ ಮಗಳು. ಅವನ ಅದೃಷ್ಟ ಏನು ಅಂತ ಹೇಳಿದ್ರೆ ಪ್ಯಾಲೇಸ್ ಆರ್ಚರ್ಡಲ್ಲಿ ಅವನ ಮನೆ ಇದೆ. ಎಲ್ಲಿ ಅಂತ ಹೇಳಿದ್ರೆ ಕಾವೇರಿ ಥಿಯೇಟರ್ ಇತ್ತು, ಕಾವೇರಿ ಥಿಯೇಟರ್ ಹಿಂಭಾಗ, ಅಲ್ಲಿ ಅವ್ರ ತಂದೆ ಮನೆ ಇತ್ತು. ಅವ್ರ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು, ಆ ಮನೆ ಇತ್ತು. ಸೊ ಆ ಮನೇನ ಅಣ್ಣ ತಮ್ಮಂದ್ರು ಇಬ್ರು ಕೂಡ ಪಾಲಲ್ಲಿ ಬಂತು. ಸೊ ಒಂದು ಮನೆ ಇತ್ತು ಅವನಿಗೆ, ಅದಕ್ಕೆ ಕಷ್ಟ ಇಲ್ಲ ಅವನಿಗೆ, ಬಾಡಿಗೆ ಕೊಡ್ಬೇಕಾಯ್ತು, ಅದು ಇದು ಏನು ಇಲ್ಲ. ಸೊ ಅವನು ಅಲ್ಲೇನೆ ಒಬ್ಬರ ಹತ್ರನೂ ಒಂದು ನ್ಯಾಯ ಪೈಸಾ ದುಡ್ಡು ಕೇಳ್ತಾ ಇರಲಿಲ್ಲ. ಕೆಲಸ ಇಲ್ಲದೆ ಇದ್ರು ಪರವಾಗಿಲ್ಲ, ಯಾರ ಹತ್ರ ಹಣ ಕೇಳ್ತಾನೆ ಇರಲಿಲ್ಲ. ಅವನು ಅಷ್ಟು ನಿಷ್ಠಾವಂತ. ಆರೋಗ್ಯ ಚೆನ್ನಾಗಿಲ್ಲ, ಅವನು ಹೊಟ್ಟೋದ. ಒಂದು ಏನಂದ್ರೆ ಅವನು ಹೋದಾಗ ನಾನು ನೋಡಕ್ ಆಗ್ಲಿಲ್ಲ, ನಾ ಇರಲಿಲ್ಲ, ನಾನು ಅಮೆರಿಕ ಕೊಟ್ಟೋಗಿದ್ದೆ. ಅವನು ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಅದೊಂದು ಬೇಸರದ ಸಂಗತಿ. ಆಮೇಲೆ ನನ್ನ ಜೊತೆ ಇನ್ನೊಂದು ನಾನು ಭಾಗ್ಯವಂತರು ಮಾಡಿದಾಗ ಉದಯ್ ಶಂಕರ್ ಪಣಿ ರಾಮಚಂದ್ರನ್ ನನ್ನ ಜೊತೆ ಕೆಲ್ಸಕ್ಕೆ ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಪಣಿ ರಾಮಚಂದ್ರ ಉದಯ್ ಶಂಕರ್ ಹತ್ರ ಕೆಲ್ಸಕ್ಕೆ ಹೋಗಿದ್ರು. ಆದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ ನೀವು ಡೈರೆಕ್ಷನ್ ಆಗಿ ಹೋಗಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಅನ್ನಿಸ್ತು ಅಂತ ಕಾಣಿಸುತ್ತೆ, ಈ ಪಣಿ ಏನಾದ್ರು ನನ್ನ ಜೊತೆ ಬಂದ್ಬಿಟ್ಟು ಏನಾದ್ರು ಸ್ಕ್ರಿಪ್ಟಿಗೆ ಅಂತ ಬಂದ್ರೆ ಎಲ್ಲಿ ನನಗೆ ಕೊಟ್ಬಿಡ್ತಾರೋ ಅಂತ ಕಾಣಿಸುತ್ತೆ. ಅವರು ಅಲ್ಲಿ ಇಟ್ಕೊಂಡು ಮಾಡ್ಲಿಲ್ಲ, ಯೋಚನೆ ಮಾಡ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರ ತಮ್ಮ ದತ್ತು ಇದ್ರು. ಆಮೇಲೆ ಏನೋ ಬೇಡ ಅಂತ ಏನೋ ಅನ್ನಿಸ್ತೋ ಏನೋ, ನನ್ನ ಹತ್ರ ಕರ್ಕೊಂಡ್ಬಂದು ಬಿಟ್ಬಿಟ್ರು. ಸೊ ಪಣಿ ರಾಮಚಂದ್ರ ನನಗೆ ನನ್ನ ಜೊತೆ ಬಂದಾಗ ಅಪ್ರೆಂಟಿಸ್ ಆಗಿ ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಸಂಬಳ ಗಿಂಬಳ ಏನು ಇರೋದಿಲ್ಲ. ಏನಂತ ಹೇಳಿದ್ರೆ ನಾವು ಎಲ್ಲಿ ಶೂಟಿಂಗ್ ಹೋಗ್ತೀವೋ ಯೂನಿಟ್ ಹೋಗೋ ಜೊತೆಗೆ ಅವ್ರು ಬರಬೇಕು. ಯೂನಿಟ್ ಕೊನೆಗೆ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಹೋಗ್ಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಊಟ ತಿಂಡಿ ಸಿಗುತ್ತೆ, ಏನಾದ್ರು ಪ್ರೊಡ್ಯೂಸರ್ ದುಡ್ಡು ಕೊಟ್ರೆ ಬಾಟ ಕೊಟ್ಟು ಸಿಗುತ್ತೆ,
ಇಲ್ಲದೇ ಇಲ್ಲ. ಸೊ ಆ ಥರ ಪಣಿ ರಾಮಚಂದ್ರ ಬಂದರು. ಆ ಪಣಿ ರಾಮಚಂದ್ರ ನಿಜವಾಗ್ಲೂ ಹೇಳೋದಾದ್ರೆ ಬುದ್ಧಿವಂತ. ಯಾಕೆ ಅಂತ ಹೇಳಿದ್ರೆ ಅವತ್ತೇ ಸಹ ನನ್ನ ಜೊತೆ ಬಂದಾಗಲೇ ಅವರು ಚುರುಕಾಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಬರವಣಿಗೆ ಇದೆ, ಆಮೇಲೆ ಲ್ಯಾಂಗ್ವೇಜ್ ಇದೆ, ಬರವಣಿಗೆ ಇದೆ, ಎಲ್ಲ ಇದೆ. ಆಮೇಲೆ ಮುಂದೆ ಬರೆಯೋ ಚಾತುರ್ಯ ಇದೆ. ಮುಂದೆ ನುಗ್ಗಬೇಕು ಒಂದು ಗೂಳಿ ಥರ ಅವರು. ಸೊ ಹಾಗೆ ಬಂದು ನನ್ನ ಜೊತೆ ಕೆಲಸ ಮಾಡಿದ್ರು. ಆಮೇಲೆ ನಾನು ಅವ್ರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡ್ತಾ ಇದ್ದೆ. ಅವ್ರ ತಾಯಿ ಹೇಳೋರು, ನಮ್ಮ ಹುಡುಗನಿಗೆ ಒಂದು ದಾರಿ ತೋರಿಸಿದ್ದ ಗುರು ಅಪ್ಪ ನೀನು, ಇಲ್ಲರೂ ಹೆಂಗೋ ಇರ್ತಿದ್ದ, ಅವನಿಗೆ ನೀನು ನಿನ್ನ ಹತ್ರ ಇಟ್ಕೊಂಡು ಅವನಿಗೆಲ್ಲ ಕಲ್ಸಿದ್ಯಾ ನೀನು, ನಿನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಬೇಕಪ್ಪ ಅಂತ ಅವ್ರ ತಾಯಿ ಬದುಕಿರೋವರೆಗೂ ಹೇಳ್ತಾ ಇತ್ತು. ಸೊ ಹಿಂಗಾಯ್ತು. ನನ್ನ ಜೊತೆ ಬಂದ ಮೇಲೆ ಸ್ವಲ್ಪ ಅದು ಇದು ಎಲ್ಲ ಮಾಡ್ಕೊಂಡು ಮುಂದೆ ಬಂದರು. ಆಮೇಲೆ ನಾನು ಅವ್ರನ್ನ ಮುಂದೆ ತರಬೇಕು ಅಂತ ನನಗೂ ಇಷ್ಟ ಇತ್ತು. ಆಮೇಲೆ ನನಗೆ ಒಂದು ಸರ್ಜರಿ ಆಗಿತ್ತು. ಸರ್ಜರಿ ಪೀರಿಯಡಲ್ಲಿ ಅವರೇನೆ ಒಂದು ಸಬ್ಜೆಕ್ಟನ್ನು ನಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾಗ. ಸೊ ಆವಾಗ ಒಂದು ಪಿಕ್ಚರ್ಸ್ ಕತೆ ಮಾಡಬೇಕು ಅಂತ ಮಾಡ್ಕೊಂಡು ಫೈನಲೈಸ್ ಮಾಡಿದ್ದು. ಆ ಕತೆನ ಫೈನಲೈಸ್ ಮಾಡಿದ್ದೆಲ್ಲಾನು ಕೂಡ ಪಣಿ ರಾಮಚಂದ್ರನೇ. ಅದು ಹೃದಯ ಗೀತೆ ಅಂತ ಒಂದು ಸ್ವಲ್ಪ ಕತೆಗೆ ರೂಪುರೇಖೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರೇ. ಬಹುಶಃ ಇವತ್ತಿನ ದಿವಸ ಆ ಕತೆ ಹೆಸರಲ್ಲಿ ಅವರು ನಾಗಭೂಷಣ ಇರ್ಬೋದು, ಕುಣಿಗಲ್ ನಾಗಭೂಷಣ. ಸೊ ಇಬ್ಬರು ಸೇರ್ಕೊಂಡು ಕತೆ ಮಾಡಿದ್ದು, ಆಮೇಲೆ ಸ್ಕ್ರಿಪ್ಟ್ ಮಾಡಿದ್ದು, ಆಮೇಲೆ ಡೈಲಾಗ್ಸ್ ಎಲ್ಲ ನಾಗಭೂಷಣ ಬರ್ದ. ಇನ್ನೊಂದು ಏನಂದ್ರೆ ಪಣಿಗೆ ಲೇಖನಿ ಚೆನ್ನಾಗಿದೆ. ಅವ್ರ ಬರವಣಿಗೆ ಅಂದರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಹೇಳ್ತಾ ಇರೋದು, ಅದು ಸಾಹಿತ್ಯದ ಬಗ್ಗೆ ಒಲವು ಜಾಸ್ತಿ ಇದೆ. ಸೊ ಏನಾದ್ರು ಬೇಕು ಅಂದರೆ ಡೈಲಾಗ್ನ ಬರೆದು ಬಿಡೋರು, ಡೈಲಾಗ್ ಮಾಡೋದು, ಡೈಲಾಗ್ ಹೇಳ್ಕೊಡೋದು, ಅದರಲ್ಲೆಲ್ಲ ಕೊಂಚ ಮುಂದೆ ಬರೋರು. ಆಮೇಲೆ ನನ್ನ ಜೊತೆ ಇದು ಮಾಡಿದ್ರು, ಯಾವಾಗ ಹೃದಯ ಗೀತೆ ಮಾಡಿದ್ರು, ಅದರಲ್ಲಿ ಒಂದು ಹಾಡು ಬರೆಯೋ ಅವಕಾಶನೂ ನಾನು ಕೊಟ್ಟೆ ಅಂತ ಹೇಳ್ತೀನಿ. ಒಂದು ಹಾಡು ಅದೇನಂದ್ರೆ ವಿಷ್ಣುವರ್ಧನ್ ನಾಯಕ, ವಿಷ್ಣುವರ್ಧನ್ ಏನೇನು ಚಿತ್ರ ಮಾಡಿದ್ರು ಆ ಚಿತ್ರದ ಟೈಟ್ಲೆಲ್ಲ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಅಕ್ಷರಗಳು ಏನು ಬೇಕೋ ಅದು ಪದಗಳನ್ನೆಲ್ಲ ಸೇರಿಸಿ ಒಂದು ಹಾಡು ಮಾಡ್ತು. ಅದರಲ್ಲಿ ಇವತ್ತು ದಿವಸ ಪಣಿನೂ ಮಾಡಿದ್ರು. ಅದಕ್ಕೆ ಪೂರಕವಾಗಿ ರಾಜನ್ ನಾಗೇಂದ್ರದಲ್ಲಿ ನಾಗೇಂದ್ರ ಇದಾರಲ್ಲ, ಅವರು ಸ್ವಲ್ಪ ಬರವಣಿಗೆನ ಅವರು ಅಷ್ಟೇ. ಅವ್ರ ಪಿಕ್ಚರ್ಸ್, ಅವ್ರ ಸಾಂಗ್ಸ್ ಮಾಡುವಾಗೆಲ್ಲನೂ ಕೂಡ ಯಾವ್ದಾದ್ರು ಪದಗಳು ಸರಿ ಇಲ್ಲ, ಮ್ಯೂಸಿಕ್ ಸರಿ ಇಲ್ಲ ಅಂದರೆ ಅವರೇನೆ ಸೇರಿಸ್ಬಿಟ್ಟು ಹೇಳ್ಬಿಡೋರು. ನಮಗೆ ಎಷ್ಟೋ ಸದ್ಯ ಗೊತ್ತಿರಲಿಲ್ಲ ಆ ಪದಗಳು ಚೇಂಜ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋದಾಗ ಅಲ್ಲಿ ಹೇಳ್ತಾರೆ, ಇದೊಂದು ಚೇಂಜ್ ಮಾಡಿದ್ದೀನಿ ನೋಡಿ ಅಂತ ಹೇಳೋರು. ಸೊ ಪದಗಳೆಲ್ಲ ಚೇಂಜ್ ಮಾಡ್ಬಿಡೋರು ಅವರು. ಕೆಲವರು ನಮ್ಮ ಅಸೋಸಿಯೇಟ್ಗಳೆಲ್ಲ ಬೈಯೋರು, ಇರೋದು ನೀವು ಯಾಕೆ ಚೇಂಜ್ ಮಾಡಬೇಕು ಅಂತ. ಏನೋ ಅವ್ರಿಗೆ ಸಂಗೀತದಲ್ಲಿ ಸರಿ ಹೋಗಿಲ್ಲ, ಅವ್ರು ಮಾಡಿದ್ರೆ ನಮ್ಗೆ ಏನಾಗಬೇಕಾಗಿದೆ, ಆ ಪದ ಬಂದ್ರೂ ಈ ಪದ ಬಂದ್ರೂ ನಮ್ಮ ಟ್ಯೂನ್ ಸರಿಯಾಗಿದೆ ಅಲ್ವಾ, ಸಾಹಿತ್ಯ ಸರಿಯಾಗಿದೆ ಅಲ್ವಾ, ಓಕೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಆ ಥರ ಪಣಿಗೆ ಆ ಬುದ್ಧಿನೂ ಇದೆ, ಸಾಹಿತ್ಯದ ಬಗ್ಗೆ ಇದೆ. ಆಮೇಲೆ ಕೊನೆಗೆ ಅವರೇನಾದ್ರು ಅವರು ಇಷ್ಟೊಂದು ಎಲ್ಲ ಮಾಡಿದ್ಮೇಲೆ ಅವರು ಕೂಡ ಒಂದು ನಿರ್ದೇಶನ ಮಾಡಿದ್ರು. ಐ ಥಿಂಕ್ ಆ ಮೊದಲನೇ ನಿರ್ದೇಶನ ವಿಷ್ಣು ಮಾಡಿದ ಪಿಕ್ಚರ್ ಅಂತ ಕಾಣಿಸುತ್ತೆ, ಅಲ್ಲಿ ಅದು ಆಯಿತು. ಆಮೇಲೆ ಅವ್ರು ಎಲ್ಲಿ ಯಶಸ್ಸು ಕಂಡಿದ್ದೆಲ್ಲಿ ಅಂತ ಹೇಳಿದ್ರೆ, ಅವರು ವಿಷ್ಣು ಪಿಕ್ಚರ್ ಮಾಡಿ ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ ಅಂತಲೇ ಹೇಳ್ಬೋದು ನಾನು. ಇವತ್ತಿನ ದಿವಸ ಇದೆಯಲ್ಲ, ಇವತ್ತಿನ ದಿವಸ ಕೈಲೇನೆ ಎಲ್ಲಾನು ಇದೆಲ್ಲ, ಯಾವುದಿಲ್ಲ ಯಾವ್ದು ಹೋಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅವ್ರು ಎಲ್ಲಿ ಅಂದರೆ ಮೊದಲಿಂದಾನು ಅವ್ರಿಗೆ ಕಾಮಿಡಿ ಫ್ಲೇರ್ ಇತ್ತು, ಹಾಸ್ಯ ಪ್ರಜ್ಞೆ ಚೆನ್ನಾಗಿತ್ತು ಅವ್ರಿಗೆ. ಯಾಕೆಂದರೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಒಂದು ಕಾಮಿಡಿ ರೋಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಅದು ಯಾವುದರಲ್ಲಿ ಅಂದರೆ ಕೃಷ್ಣ ರುಕ್ಮಿಣಿಲಿ ಇವರು ಉಮಾಶ್ರೀ ಜೊತೆಗೆ ಒಂದು ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಹಾಕಿದ್ದೆ. ಯಾಕಂದರೆ ಅವತ್ತು ದಿವಸಕ್ಕೆ NS ರಾವ್ ಹಾಕಬೇಕಾಗಿತ್ತು ಉಮಾಶ್ರೀ ಜೊತೆಗೆ. ಯಾವಾಗ ನೋಡಿದ್ರು ಉಮಾಶ್ರೀ NS ರಾವ್ ಇರುತ್ತೆ. ಅದು ಒಂದು ಏನು ಮಾಡ್ತಾನೆ, ಅದು ಒಂದು ರೀತಿ ಅವತ್ತೊಂದು ದಿವಸಕ್ಕೆ ಈ ಕಾಮಿಡಿ ಒಂದು ಸ್ವಲ್ಪ ಸ್ಲ್ಯಾಂಗ್ ಆಗಿತ್ತು, ಅಷ್ಟು ಮಜವಾಗಿರ್ತಿರಲಿಲ್ಲ. ಸೊ ಅದು ಜನಕ್ಕೆ ಹಿಡಿಸಿದೆ, ಅದು ಪಾಪ್ಯುಲರ್ ಪೇರ್, ಅದು ಬೇರೆ ಸಮಾಚಾರ. ನನಗೆ ಅದು ಬೇಡ, ಬೇರೆಯವ್ರನ್ನ ಹಾಕೋಣ ಅಂದ್ಬಿಟ್ಟಿದ್ದೇನೆ. ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೇನೆ ಪಣಿಗೆ ಹಾಕಿಸ್ದೆ. ಸೊ ಉಮಾಶ್ರೀ ಜೊತೆಗೆ ಪಣಿ ಕಾಮಿಡಿಯಾಗಿ ಒಂದು ಅವಕಾಶ ಕೊಟ್ಟಿದ್ದು ಕೂಡ ನಾನೇನೆ. ಸೊ ಆ ಕಾಮಿಡಿ ಅದು ಕೃಷ್ಣ ರುಕ್ಮಿಣಿ. ಸೊ ಅಲ್ಲಿಂದ ಅವ್ರದ್ದೇ ಒಂದು ಸ್ವಂತ ಇದು ಮಾಡಿದ್ರು, ಒಂದು ವಿಷ್ಣುವರ್ಧನ್ ಪಿಕ್ಚರ್ನ ಡೈರೆಕ್ಷನ್ ಮಾಡಿ ಆಮೇಲೆ ಇನ್ನೊಂದು ಅವ್ರಿಗೆ ಕ್ಲಿಕ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ಈ ಗಣೇಶನ್ ಸೀರೀಸ್ ಮಾಡಿದ್ರು.
ಗಣೇಶನ್ ಮದುವೆ, ಗಣೇಶನ್ ಇದು ಅಂತ ಒಂದು 3 ಪಿಕ್ಚರ್ ಮಾಡಿದ್ರು. ಎಲ್ಲ ಪಿಕ್ಚರು ಚೆನ್ನಾಗಿ ಹೋಯ್ತು. ಹಾಸ್ಯದ ಬಗ್ಗೆ ಟಾಪ್, ಇದು ಕಾಮಿಡಿ ತುಂಬ ಚೆನ್ನಾಗಿತ್ತು. ಅನಂತ್ ನಾಗು, ಓ ಮೈ ಗಾಡ್, ಅದು ಎಷ್ಟು ಚೆನ್ನಾಗಿರುತ್ತೆ ಅವ್ರ ಕಾಮಿಡಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅನಂತ್ ನಾಗು ಅದು ಮೂರು ಪಿಕ್ಚರು ಚೆನ್ನಾಗಿ ಹೋಯ್ತು ಅವ್ರದ್ದು. ಆಮೇಲೆ ಇನ್ನೊಂದು 2-3 ಪಿಕ್ಚರ್ ಮಾಡಿದ್ರು, ಅದು ಚೆನ್ನಾಗಿ ಹೋಯ್ತು. ಆ ಸಿನಿಮಾ ಗಣೇಶ ಹೆಸರು, ಗಣೇಶನ ಮದುವೆ, ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ಓಕೆ, ಗಣೇಶನ ಗಲಾಟೆ, ಗಣೇಶ ಐ ಲವ್ ಯು, ಗಣೇಶ ಮತ್ತೆ ಬಂದ. 3 ಪಿಕ್ಚರ್ ಸೂಪರ್. ನೀವು ಹೇಳಿದ್ರಲ್ಲಿ 3 ಪಿಕ್ಚರ್ ಸೂಪರು. ಮೇ ಬಿ 3 ಪಿಕ್ಚರ್ 100 ಡೇಸ್ ಆಗಿರ್ಬೇಕು. ಒಳ್ಳೆ ಹೆಸರು ಬಂತು, ಒಳ್ಳೆ ಕಾಮಿಡಿ ಅಂತ ಅನ್ನೋದು ಬಂತು. ಅದೇ ಥರದ್ದನ್ನು ಇಟ್ಕೊಂಡು ಪುನಃ ಗಣೇಶನ ಇಟ್ಕೊಂಡಿದ್ದೀನಿ. ಇನ್ನು ಒಟ್ಟು 6 ಏನೋ ಮಾಡಿದ್ದಾರೆ. ಅದರಲ್ಲಿ 3 ಪಿಕ್ಚರ್ ತುಂಬ ಚೆನ್ನಾಗಿ ಹೋಗಿದೆ. ಆಮೇಲೆ ಇನ್ನು ಮಿಕ್ಕಿದ್ದು ನಾನು ಹೇಳಕ್ಕೆ ಇಷ್ಟಪಡಲ್ಲ, ಆ ರಿಸಲ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆಮೇಲೆ ಇನ್ನೊಂದು ಪಿಕ್ಚರು ವಿಷ್ಣುನ ಇಟ್ಕೊಂಡೇನೆ ನಾನೆಂದು ನಿಮ್ಮವನಂತ ವಿಷ್ಣುನ ಇಟ್ಕೊಂಡಿದ್ದೇನೆ ಒಂದು ಪಿಕ್ಚರ್ ಮಾಡಿದ್ರು. ಅಂದರೆ ಅದರಲ್ಲಿ ಎಲ್ಲರೂ ಪಾರ್ಟ್ನರ್ ಆಗಿದ್ರು. ಯಾರ್ಯಾರು ಅಂದ್ರೆ 10 ಜನ ಪಾರ್ಟ್ನರ್ ಆಗಿದ್ರು. ಅದಕ್ಕೆ ದಶಮಿ ಪ್ರೊಡಕ್ಷನ್ಸ್ ಅಂತ ಇಟ್ಟಿದ್ರು. ಕೆಲವರು ಅದನ್ನ ಲೇವಡಿ ಮಾಡಿದ್ರು. ದಶಮಿ ಅಂತ ಇಟ್ಟಿದ್ದಾರೆ, ಇನ್ನೊಬ್ಬನ ಸೇರ್ಕೊಬಿಟ್ರೆ ಏಕಾದಶಿ ಆಗ್ಬಿಡೋದು ಅಂತ. ನಾವು ಏನೇ ಇಟ್ಟರು ಕೂಡ ಚೆನ್ನಾಗಿದ್ರೆ ಅದು ತಗೋತಾರೆ, ಚೆನ್ನಾಗಿಲ್ಲ ಅಂದ್ರೆ ಏನಾದ್ರು ಒಂದು ಕೊಂಡ್ಕಿಡ್ತಾರೆ. ಆ ಥರ ಮಾಡಿದ್ರು. ಬಟ್ ಆ ಕತೆ ಮೊದಲು ನನಗೆ ಉದಯಶಂಕರ್ ಹೇಳಿದ್ರು. ನನಗೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಕಾರಣ ಏನಂದ್ರೆ ಅದರ ಬೇಸ್ ಎಲ್ಲಿಂದನೋ ಬಂದಿದ್ದೇನೆ, ಗೊತ್ತಿದ್ದೆ, ತಮಿಳು ಬೇಸ್ ಏನೋದು. ಬಟ್ ನಂಗೆ ಆ ಕತೆ ಹಿಡಿಸಿರ್ಲಿಲ್ಲ, ಅದು ಬೇರೆ ಸಮಾಚಾರ. ಬಟ್ ಇವ್ರು ಮಾಡಿದಾಗ ಅದೇ ಕತೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಈ 10 ಜನನೂ ಸೇರಿಕೊಂಡು, 10 ಜನ ಏನಂದ್ರೆ ಒಂದು ಅಪ್ರಿಷಿಯೇಟ್ ಮಾಡಬೇಕು. 10 ಜನನೂ ಟೆಕ್ನಿಷಿಯನ್ಸೇ. ಒಬ್ಬರು ಪಣಿ, ಇನ್ನೊಬ್ಬ ಪ್ರೊಡ್ಯೂಸರು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರು, ಮ್ಯೂಸಿಕ್ ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, ಸ್ಟಿಲ್ ಅಶೋಕ್ ನಾರಾಯಣ ಅವರಿದ್ರ ಗಾಂಧಿ ಅಲ್ವಾ, ಸ್ಟಿಲ್ ಅವನು. ಹೀಗೆ 10 ಜನ ಎಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದರು. ಪ್ರೊಡ್ಯೂಸರ್ ಒಬ್ಬ ಇದ್ದ. ಸೊ 9 ಜನ ಟೆಕ್ನಿಷಿಯನ್ಸು, 10 ಜನ ಸೇರ್ಕೊಂಡಿದ್ದೇನೆ ಆ ಪಿಕ್ಚರ್ ಮಾಡಿದ್ರು. ಅದು ಮಾಡಿದ್ರು. ಆಮೇಲೆ ಐ ಥಿಂಕ್ ಅದು ಕೊನೆ ಅಲ್ಲ, ವಿಷ್ಣು ಜೊತೆ ಅದೆಲ್ಲ ಕೊನೆ ಪಿಕ್ಚರ್ ಆಯಿತು. ಆಮೇಲೆ ಇನ್ನೊಂದೇನೋ ಅವರು ಈ ಗಣೇಶ ಸೀರಿಯಲ್ಗಳಲ್ಲಿ ಮೊದಲು ಸಕ್ಸಸ್ ಆದಾಗ ಉದಯ್ ಚಾನೆಲ್ನವರು ಅವ್ರನ್ನ ಕರೆದು ಒಂದು ಸೀರೀಸ್ ಕೊಟ್ಟರು. ಅದು ತುಂಬ ಪಾಪ್ಯುಲರ್ ಆಯ್ತದು. ಸೊ ಪಾಪ್ಯುಲರ್ ಆಗಿ ಅಲ್ಲಿ ಒಳ್ಳೆ ದುಡ್ಡು ನೋಡಿದ್ರು ಅವರು. ಒಳ್ಳೆ ದುಡ್ಡು ನೋಡಿ ಆಮೇಲೆ ವಿಪರೀತ ಸಕ್ಸಸ್ ಆದರು. ಆಮೇಲೆ ಅದ್ರಲ್ಲಿ ಒಂದು 3 ಏನೋ ಸೀರಿಯಲ್ಗಳು ಮಾಡಿದ್ರು, ಎಲ್ಲಾನು ಚೆನ್ನಾಗಿತ್ತು. ಸೀರಿಯಲ್ ದಂಡಪಿಂಡಗಳು, ಆಮೇಲೆ ದಂಡಪಿಂಡಗಳು ಚೆನ್ನಾಗಿ ಹೋಯ್ತು. ಅದೇ ಬಿಡಿ, ಅದೇನು ಮಾಡಿದಾರೋ ಏನೋ. ಉದಯ್ ಚಾನೆಲ್ನವರು ಅವ್ರಿಗೆ ಚೆನ್ನಾಗಿ ಪುಷ್ ಮಾಡಿದ್ರು. ಒಳ್ಳೆ ಹೆಸರು ಬಂತು, ಒಳ್ಳೆ ದುಡ್ಡು ಕೊಟ್ಟರು, ಪಣಿ ಒಳ್ಳೆ ಕಾಸು ಮಾಡಿದ್ರು. ಆಮೇಲೆ ಇದರಲ್ಲಿ ಒಂದು ಮನೆ ಕಟ್ಟಿದ್ರು. ಇದರಲ್ಲಿ ಸಂಜಯ್ ನಗರಲ್ಲಿ ಒಂದು ಮನೆ ಕಟ್ಟಿದ್ರು. ಮಕ್ಕಳುಗಳೆಲ್ಲ ದೊಡ್ಡವರಾಗಿದ್ದಾರೆ ಇವತ್ತೊಂದು ದಿವಸಕ್ಕೆ. 2 ಇಂಜಿನಿಯರು, 2 ಗಂಡು ಮಕ್ಕಳು, ಅವ್ರಿಗೆ 2 ಇಂಜಿನಿಯರ್ಗಳು. ಸೊ ಚೆನ್ನಾಗಿದ್ದಾರೆ, ಮಕ್ಕಳಿಗೆ ಮದುವೆ ಆಯಿತು. ಸೊ ಅವರು ಸಿನಿಮಾ ಇಂಡಸ್ಟ್ರಿ ನನ್ನ ಜೊತೆ ಬಂದಿದ್ದು ಚೆನ್ನಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.